ಕನ್ನಡಕ್ಕೆ ಕಮಲ್ ಹಾಸನ್ ಅವಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರ ಅಭಿಯಾನಕ್ಕೆ ಪಿವಿಆರ್ ಸಿನಿಮಾಸ್ ಮಣಿದಿದೆ. ಥಗ್ ಲೈಫ್ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಆನ್ಲೈನ್ ನಲ್ಲಿ ಒಂದು ವಾರ ಮುಂಚೆಯೇ ಮುಂಗಡ ಬುಕಿಂಗ್ ಇರ್ತಾ ಇತ್ತು. ಈಗ ಹೋರಾಟಗಾರರ ಎಚ್ಚರಿಕೆಯಿಂದಾಗಿ ಪಿವಿಆರ್ ಈಗ ಅಡ್ವಾನ್ಸ್ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಮುಂಗಡ ಟಿಕೆಟ್ ಅನ್ನು ರದ್ದು ಮಾಡಲಾಗಿದೆ. ಕೋರಮಂಗಲ ಪಿವಿಆರ್ ಆಡಳಿತ ಮಂಡಳಿ ಆ ಸ್ಪಷ್ಟನೆಯನ್ನ ಕೊಟ್ಟಿದೆ. ಸಂಘ ಧಿಕ್ಕಾರ, ಕಮಲ ಸಂಘ ಧಿಕ್ಕಾರ, ಬಿಡುಗಡೆ ಬೇಡ, ಬಿಡುಗಡೆ ಬೇಡ, ಬಿಡುಗಡೆ ಬೇಡ, ಬಿಡುಗಡೆ ಬೇಡ, ಬಿಡುಗಡೆ ಬೇಡ, ಧಿಕ್ಕಾರ, ಧಿಕ್ಕಾರ, ಕಮಲ ಸಂಘ ಧಿಕ್ಕಾರ. ಲೋಕೇಶ್ ರಾಜನ ನೇತೃತ್ವದಲ್ಲಿ ಒಂದಷ್ಟು ಕನ್ನಡ ಸಂಘಟನೆಗಳು ಮತ್ತು ಇನ್ನಷ್ಟು ಮಂದಿ ಕನ್ನಡ ಹೋರಾಟಗಾರರ ನಾಯಕತ್ವದಲ್ಲಿ ಕನ್ನಡ ಸಂಘಟನೆಗಳು ಅಭಿಯಾನವನ್ನ ಮಾಡ್ತಾ ಇದ್ದಾವೆ. ಇವತ್ತು ಥಿಯೇಟರ್ಗಳಿಗೆ ತೆರಳಿ ಈ ರೀತಿ ಕನ್ನಡಕ್ಕೆ ಅನ್ಯಾಯ ಆಗಿದೆ, ಅಗೌರವ ತೋರಿಸಲಾಗಿದೆ, ಹಾಗಾಗಿ ಕಮಲ್ ಹಾಸನ್ ಅವರ ಚಿತ್ರವನ್ನ ಬಿಡುಗಡೆ ಮಾಡಬಾರ್ದು ನೀವು ಅಂತ ಕೇಳ್ಕೊಳ್ತಾ ಇದ್ದಾರೆ. ಪಿವಿಆರ್ನವರು ಅದಕ್ಕೆ ಸ್ಪಂದಿಸಿದ್ದಾರೆ. ಪಿವಿಆರ್ನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ವಾರಕ್ಕೂ ಮುಂಚೆನೆ ಮುಂಗಡ ಬುಕಿಂಗ್ ಇಡ್ತಾ ಇದ್ರು ಯೂಶುವಲಿ ಈ ತರದ ಸಿನಿಮಾಗಳಿಗೆ. ಈಗ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಪಿವಿಆರ್ ಆಡಳಿತ ಮಂಡಳಿ ಹಾಗಂತ ಸ್ಪಷ್ಟನೆ ಕೊಟ್ಟಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಕನ್ನಡ ಹೋರಾಟಗಾರರ ಈ ಅಭಿಯಾನಕ್ಕೆ ಥಿಯೇಟರ್ ಮಾಲೀಕರುಗಳು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾ ಇದ್ದಾರೆ? ಆಮೇಲೆ ಬಂದ್ ಮಾಡ್ತಾರಾ ಅಥವಾ ಕಮಲ್ ಚಿತ್ರಕ್ಕೆ ಬ್ಯಾನ್ ಹಾಕ್ತಾರಾ? ಏನ್ ಮಾಡ್ತಾರೆ? ಈ ಹೋರಾಟ ಎಲ್ಲಿವರೆಗೆ ಬಂದಿದೆ? ಶ್ರೀಲಕ್ಷ್ಮಿ ಕನ್ನಡಪರ ಸಂಘಟನೆಗಳು ಅಭಿಯಾನ ಜೋರಾಗಿದೆ. ಅಂದ್ರೆ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗದಂತೆ ಎಲ್ಲಾ ಕಡೆ ಹೋರಾಟ ಮಾಡ್ತಿದ್ರೆ, ಎಲ್ಲಾ ಚಿತ್ರಮಂದಿರಗಳಿಗೆ ಹೋಗಿ ಮನವಿ ಸಹ ಕೊಡ್ತಿದ್ರೆ. ಯಾಕಂದ್ರೆ ಮನವಿ ಕೊಟ್ಟು ನೀವು ಜೂನ್ 5ಕ್ಕೆ ಏನಾದ್ರೂ ರಿಲೀಸ್ ಮಾಡಿದ್ರೆ ನಿಮ್ಮ ಥಿಯೇಟರ್ ಉಳಿಯಲ್ಲ, ಬೆಂಕಿ ಹಚ್ಚುವಂತೆ ಒಂದ್ ಕಡೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಮನವಿ ಕೊಟ್ಟಿದ್ದೇವೆ, ಇದು ಹುಷಾರಂತೆ ಒಂದ್ ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಲ್ಲದೆ ಪಿವಿಆರ್ ಏನು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇರುತ್ತೆ, ಹೀಗಾಗಿ ಯಾವ ರೀತಿ ನಾವು ಸಿನಿಮಾವನ್ನ ರಿಲೀಸ್ ಮಾಡಲ್ಲ. ಮತ್ತೊಂದ್ ಕಡೆ ಈ ಒಂದು ಜೂನ್ 5ಕ್ಕೆ ಫಿಲ್ಮ್ ರಿಲೀಸ್ ಆಗುತ್ತೆ. ಆದ್ರೀಗ ಮುಂಗಡ ಟಿಕೆಟ್ ಕೆಲವೊಂದು ಆನ್ಲೈನ್ ಆಪ್ಗಳಲ್ಲಿ ಬಿಡಬೇಕಿತ್ತು, ಬಟ್ ಇದುವರೆಗೂ ಬಿಟ್ಟಿಲ್ಲ. ಹೀಗಾಗಿ ಎಲ್ಲೇ ಒಂದ್ ಕಡೆ ಕನ್ನಡ ಪರ ಸಂಘಟನೆ ಹೋರಾಟಕ್ಕೆ ಚಿತ್ರಮಂದಿರಗಳು ಬೆಂಬಲ ಕೊಟ್ಟಿದ್ದಾವೆ. ಯಾಕಂದ್ರೆ ಒಂದು ವೇಳೆ ಚಿತ್ರ ರಿಲೀಸ್ ಆದ್ರೆ ಚಿತ್ರಮಂದಿರಗಳು ಉಳಿಯಲ್ಲ. ಯಾಕಂದ್ರೆ ಕನ್ನಡ ಪರ ಸಂಘಟನೆ ಒಂದ್ ಕಡೆ ಎಲ್ಲಾ ಥಿಯೇಟರ್ಗೆ ಮನವಿ ಕೊಡ್ತಾ ಬರ್ತಾ ಇದ್ದಾವೆ, ಎಚ್ಚರಿಕೆ ಸಹ ಕೊಡ್ತಿದೆ. ಒಂದು ವೇಳೆ ಏನಾದ್ರೂ ಸಿನಿಮಾ ರಿಲೀಸ್ ಮಾಡಿದ್ರೆ ನಿಮ್ಮ ಥಿಯೇಟರ್ಗೆ ಬೆಂಕಿ ಹಚ್ಚುವಂತೆ ಒಂದ್ ಕಡೆ ಸ್ಪಷ್ಟನೆ ಕೊಟ್ಟು ವಾರ್ ಮಾಡ್ತಿದ್ರೆ. ಹೀಗಾಗಿ ಪಿವಿಆರ್ ಸೇರಿದಂತೆ ಐನಾಕ್ಸ್ ಪಿವಿಆರ್ ಸೇರಿದಂತೆ ಹಲವು ಚಿತ್ರಮಂದಿರಗಳು ಸಹ ಏನು ಈ ಥಗ್ ಲೈಫ್ ಸಿನಿಮಾವನ್ನು ರಿಲೀಸ್ ಮಾಡದಂತ ಒಂದ್ ಕಡೆ ರಿಲೀಸ್ ಹಿಂದೆ ಬಂದು ನೋಡ್ತಿದೆ. ಯಾಕಂದ್ರೆ ರಿಲೀಸ್ ಮಾಡಿದ್ರೆ ಮತ್ತೊಂದ್ ಕಡೆ ಏನಾದ್ರೂ ಘಟನೆಗಳಾಗಬಹುದು, ಸಿನಿಮಾ ಮಂದಿರಗಳ ಕಲ್ಲು ಬೀಸಬಹುದು, ಬೆಂಕಿ ಹಚ್ಚಬಹುದು ಎಂಬ ಭಯದಿಂದ ಇದೀಗ ಸಿನಿಮಾವನ್ನ ಸದ್ಯಕ್ಕೆ ರಿಲೀಸ್ ಮಾಡ್ತಾ ಇಲ್ಲ. ಮುಂಗಡ ಟಿಕೆಟ್ ಸಹ ಬಿಟ್ಟಿಲ್ಲ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಕನ್ನಡಕ್ಕೆ ಕಮಲ್ ಹಾಸನ್ ಅವಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರ ಅಭಿಯಾನಕ್ಕೆ ಪಿವಿಆರ್ ಸಿನಿಮಾಸ್ ಮಣಿದಿದೆ. ಥಗ್ ಲೈಫ್ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಆನ್ಲೈನ್ ನಲ್ಲಿ ಒಂದು ವಾರ ಮುಂಚೆಯೇ ಮುಂಗಡ ಬುಕಿಂಗ್ ಇರ್ತಾ ಇತ್ತು. ಈಗ ಹೋರಾಟಗಾರರ ಎಚ್ಚರಿಕೆಯಿಂದಾಗಿ ಪಿವಿಆರ್ ಈಗ ಅಡ್ವಾನ್ಸ್ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಮುಂಗಡ ಟಿಕೆಟ್ ಅನ್ನು ರದ್ದು ಮಾಡಲಾಗಿದೆ. ಕೋರಮಂಗಲ ಪಿವಿಆರ್ ಆಡಳಿತ ಮಂಡಳಿ ಆ ಸ್ಪಷ್ಟನೆಯನ್ನ ಕೊಟ್ಟಿದೆ. ಸಂಘ ಧಿಕ್ಕಾರ, ಕಮಲ ಸಂಘ ಧಿಕ್ಕಾರ, ಬಿಡುಗಡೆ ಬೇಡ, ಬಿಡುಗಡೆ ಬೇಡ, ಬಿಡುಗಡೆ ಬೇಡ, ಬಿಡುಗಡೆ ಬೇಡ, ಬಿಡುಗಡೆ ಬೇಡ, ಬಿಡುಗಡೆ ಬೇಡ, ಧಿಕ್ಕಾರ, ಧಿಕ್ಕಾರ, ಕಮಲ ಸಂಘ ಧಿಕ್ಕಾರ. ಲೋಕೇಶ್
ರಾಜನ ನೇತೃತ್ವದಲ್ಲಿ ಒಂದಷ್ಟು ಕನ್ನಡ ಸಂಘಟನೆಗಳು ಮತ್ತು ಇನ್ನಷ್ಟು ಮಂದಿ ಕನ್ನಡ ಹೋರಾಟಗಾರರ ನಾಯಕತ್ವದಲ್ಲಿ ಕನ್ನಡ ಸಂಘಟನೆಗಳು ಅಭಿಯಾನವನ್ನ ಮಾಡ್ತಾ ಇದ್ದಾವೆ. ಇವತ್ತು ಥಿಯೇಟರ್ಗಳಿಗೆ ತೆರಳಿ ಈ ರೀತಿ ಕನ್ನಡಕ್ಕೆ ಅನ್ಯಾಯ ಆಗಿದೆ, ಅಗೌರವ ತೋರಿಸಲಾಗಿದೆ, ಹಾಗಾಗಿ ಕಮಲ್ ಹಾಸನ್ ಅವರ ಚಿತ್ರವನ್ನ ಬಿಡುಗಡೆ ಮಾಡಬಾರ್ದು ನೀವು ಅಂತ ಕೇಳ್ಕೊಳ್ತಾ ಇದ್ದಾರೆ. ಪಿವಿಆರ್ನವರು ಅದಕ್ಕೆ ಸ್ಪಂದಿಸಿದ್ದಾರೆ. ಪಿವಿಆರ್ನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ವಾರಕ್ಕೂ ಮುಂಚೆನೆ ಮುಂಗಡ ಬುಕಿಂಗ್ ಇಡ್ತಾ ಇದ್ರು ಯೂಶುವಲಿ ಈ ತರದ ಸಿನಿಮಾಗಳಿಗೆ. ಈಗ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಪಿವಿಆರ್ ಆಡಳಿತ ಮಂಡಳಿ ಹಾಗಂತ ಸ್ಪಷ್ಟನೆ ಕೊಟ್ಟಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಕನ್ನಡ ಹೋರಾಟಗಾರರ ಈ ಅಭಿಯಾನಕ್ಕೆ ಥಿಯೇಟರ್ ಮಾಲೀಕರುಗಳು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾ ಇದ್ದಾರೆ? ಆಮೇಲೆ ಬಂದ್ ಮಾಡ್ತಾರಾ ಅಥವಾ ಕಮಲ್ ಚಿತ್ರಕ್ಕೆ ಬ್ಯಾನ್ ಹಾಕ್ತಾರಾ? ಏನ್ ಮಾಡ್ತಾರೆ? ಈ ಹೋರಾಟ ಎಲ್ಲಿವರೆಗೆ ಬಂದಿದೆ? ಶ್ರೀಲಕ್ಷ್ಮಿ, ಕನ್ನಡಪರ ಸಂಘಟನೆಗಳು ಅಭಿಯಾನ ಜೋರಾಗಿದೆ. ಅಂದ್ರೆ ತಗ್ ಲೈಫ್ ಸಿನಿಮಾ ರಿಲೀಸ್ ಆಗದಂತೆ ಎಲ್ಲಾ ಕಡೆ ಹೋರಾಟ ಮಾಡ್ತಿದ್ರೆ, ಎಲ್ಲಾ ಚಿತ್ರಮಂದಿರಗಳಿಗೆ ಹೋಗಿ ಮನವಿ ಸಹ ಕೊಡ್ತಿದ್ರೆ. ಯಾಕಂದ್ರೆ ಮನವಿ ಕೊಟ್ಟು ನೀವು ಜೂನ್ 5ಕ್ಕೆ ಏನಾದ್ರೂ ರಿಲೀಸ್ ಮಾಡಿದ್ರೆ ನಿಮ್ಮ ಥಿಯೇಟರ್ ಉಳಿಯಲ್ಲ, ಬೆಂಕಿ ಹಚ್ಚುವಂತ ಒಂದ್ ಕಡೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಮನವಿ ಕೊಟ್ಟಿದ್ದೇವೆ, ಇದು ಹುಷಾರಂತೆ ಅನ್ನೋ ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಲ್ಲದೆ ಪಿವಿಆರ್ ಸಹ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇರುತ್ತೆ, ಹೀಗಾಗಿ ಯಾವ ರೀತಿ ನಾವು ಸಿನಿಮಾವನ್ನ ರಿಲೀಸ್ ಮಾಡಲ್ಲ. ಮತ್ತೊಂದ್ ಕಡೆ ಈ ಒಂದು ಜೂನ್ 5ಕ್ಕೆ ಫಿಲ್ಮ್ ರಿಲೀಸ್ ಆಗುತ್ತೆ. ಆದ್ರೀಗ ಮುಂಗಡ ಟಿಕೆಟ್ ಕೆಲವೊಂದು ಆನ್ಲೈನ್ ಆಪ್ಗಳಲ್ಲಿ ಬಿಡಬೇಕಿತ್ತು, ಬಟ್ ಇದುವರೆಗೂ ಬಿಟ್ಟಿಲ್ಲ. ಹೀಗಾಗಿ ಇಲ್ಲೇ ಒಂದ್ ಕಡೆ ಕನ್ನಡ ಪರ ಸಂಘಟನೆ ಹೋರಾಟಕ್ಕೆ ಚಿತ್ರಮಂದಿರಗಳು ಬೆಂಬಲ ಕೊಟ್ಟಿದ್ದಾವೆ. ಯಾಕಂದ್ರೆ ಒಂದು ವೇಳೆ ಚಿತ್ರ ರಿಲೀಸ್ ಆದ್ರೆ ಚಿತ್ರಮಂದಿರಗಳು ಉಳಿಯಲ್ಲ. ಯಾಕಂದ್ರೆ ಕನ್ನಡ ಪರ ಸಂಘಟನೆ ಒಂದ್ ಕಡೆ ಎಲ್ಲಾ ಥಿಯೇಟರ್ಗೆ ಮನವಿ ಕೊಡ್ತಾ ಬರ್ತಾ ಇದ್ದಾವೆ, ಎಚ್ಚರಿಕೆ ಸಹ ಕೊಡ್ತಿದೆ. ಒಂದು ವೇಳೆ ಏನಾದ್ರೂ ಸಿನಿಮಾ ರಿಲೀಸ್ ಮಾಡಿದ್ರೆ ನಿಮ್ಮ ಥಿಯೇಟರ್ಗೆ ಬೆಂಕಿ ಹಚ್ಚುವಂತ ಒಂದ್ ಕಡೆ ಸ್ಪಷ್ಟನೆ ಕೊಟ್ಟು ವಾರ್ ಮಾಡ್ತಿದ್ರೆ. ಹೀಗಾಗಿ ಪಿವಿಆರ್ ಸೇರಿದಂತೆ ಐನಾಕ್ಸ್ ಪಿವಿಆರ್ ಸೇರಿದಂತೆ ಹಲವು ಚಿತ್ರಮಂದಿರಗಳು ಸಹ ಈ ತಗ್ ಲೈಫ್ ಸಿನಿಮಾವನ್ನು ರಿಲೀಸ್ ಮಾಡದಂತ ಒಂದ್ ಕಡೆ ರಿಲೀಸ್ ಹಿಂದೆ ಬಂದು ನೋಡ್ತಿದೆ. ಯಾಕಂದ್ರೆ ರಿಲೀಸ್ ಮಾಡಿದ್ರೆ ಮತ್ತೊಂದ್ ಕಡೆ ಏನಾದ್ರೂ ಘಟನೆಗಳಾಗಬಹುದು, ಸಿನಿಮಾ ಮಂದಿರಗಳ ಕಲ್ಲು ಬೀಸಬಹುದು, ಬೆಂಕಿ ಹಚ್ಚಬಹುದು ಎಂಬ ಭಯದಿಂದ ಇದೀಗ ಸಿನಿಮಾವನ್ನ ಸದ್ಯಕ್ಕೆ ರಿಲೀಸ್ ಮಾಡ್ತಾ ಇಲ್ಲ. ಮುಂಗಡ ಟಿಕೆಟ್ ಸಹ ಬಿಟ್ಟಿಲ್ಲ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ತೊಂದರೆ ಇರುವುದಿಲ್ಲ, ಇದನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಈಗ ಅವರು ರಾಮನಗರಕ್ಕೆ ಅವಶ್ಯಕತೆ ಏನಿಲ್ಲ. ರಾಮನಗರಕ್ಕೆ ಮೊದಲೇ ಶ್ರೀರಂಗ ಯೋಜನೆ ಬಂದಿದೆ. ನಾನು ಬೆಂಗಳೂರಿಗೂ ಕೂಡ ನಾನು ಬಂದ ತಕ್ಷಣ ನೀರು ಎಲ್ಲೆಲ್ಲಿ ಉಳಿಸಬಹುದು ಉಳಿಸಿ 6 TMC ನೀರನ್ನ ಬೆಂಗಳೂರಿಗೆ ಸೀಮಿತವಾಗಿ ಇಟ್ಟಿದ್ದೀವಿ. ಕುಣಗಲ್ ತಾಲೂಕಿಗೆ 3.3 TMC ನೀರು, ಇನ್ಕ್ಲೂಡಿಂಗ್ ಕುಣಗಲ್ಗೆ ನಾವು ಶ್ರೀರಂಗ ವಾರ್ಡ್ಗೆ 0.67 TMC. ಮಾಗಡಿ ತಾಲೂಕಿಗೆ 0.6 TMC ಕೆಲವು ಟ್ಯಾಂಕ್ಗೆ ಹಿಂದೆನೆ ಪ್ಲಾನ್ ಮಾಡಬೇಕಾಗಿದೆ. ಅವರೆಲ್ಲ ಒಪ್ಕೊಂಡಿರೋದು, ಇವತ್ತಲ್ಲ, ಯಾವುದೋ ಕಾಲದಲ್ಲಿ ಅದನ್ನೆಲ್ಲ ಒಪ್ಕೊಂಡಿರುವಂತ ಒಂದು ವಿಚಾರ. ಅವರು ಪಾಪ ಇದೆಲ್ಲ ಕಾವೇರಿ ಬೇಸಿನಲ್ಲೇ ಬರ್ತದೆ. ಇದ್ರಲ್ಲಿ ರಾಜಕಾರಣ ಮಾಡಕ್ ಹೋಗ್ಬೇಡಿ. ನಾನು ನೀವೇನೇನು ಶಬ್ದ ಉಪಯೋಗಿಸಿದಿರಿ ಅದಕ್ಕಿಂತ ಜಾಸ್ತಿ ಶಬ್ದ ಉಪಯೋಗಿಸೋಷ್ಟು ಸಾಮರ್ಥ್ಯ ಶಕ್ತಿ ನನಗೂ ಇದೆ ಅಂತ ಹೇಳಿ ನಾನು ಅಲ್ಲಿರುವಂತಹ ಶಾಸಕರು ಹೇಳಲಿಕ್ಕೆ ನಾನು ಬಯಸ್ತೇನೆ. ನನಗೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಆದ್ರಿಂದ ಆ ಶಬ್ದ ಉಪಯೋಗಿಸೋದ್ರಿಂದ 1 ಮಿನಿಟ್ ಟಿವಿಲಿ ತೋರಿಸ್ತೀರಿ, ನಿಂತ್ಬಿಡ್ತೀರಿ ಅಷ್ಟೇ. ಅದ್ರ ರಿಯಾಕ್ಷನ್ ಏನೇನಾಗ್ತಿದೆ ಅಂತ ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡೋಣ. ಅದಕ್ಕೆಲ್ಲ ಟೈಮ್ ಬಂದಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ಈಗಲ್ಲ.